ಹಾಯ್. ಹಾಯ್. ನಿಮ್ಮನ್ನು ನೋಡ್ತಾ ಇದ್ರೆ ಇವತ್ತೇ 1,00,000 ದುಡ್ದಿರೋ ಥರ ಕಾಣ್ತಿದ್ದೀರಾ. ಏನು ತಮಾಷೆ ಮಾಡ್ತಿದ್ದೀರಾ? ನನ್ನ ಮುಖ ನೋಡಿದ್ರೆ 1,00,000 ದುಡ್ದಿರೋ ಥರ ಕಾಣಿಸ್ತಿದ್ಯಾ? ನೀವೇನೋ 1,00,000 ಆರಾಮಾಗಿ ದುಡಿಬೋದು ಅಂತ ಹೇಳಿದ್ರಿ. ಆದರೆ ಇವತ್ತು ನಾನು ಇಡೀ ದಿನ ಹುಡುಕಿದ್ರು ಒಂದು ಕೆಲಸ ಸರಿಯಾಗಿರೋದು ಸಿಕ್ಕಿಲ್ಲ. ಸಿಗೋ ಕೆಲಸ ಎಲ್ಲ 2,000 3,000 ಸಂಬಳ ಅಂತೆ. ಆ ಕೆಲಸ ಮಾಡಿ 1,00,000 ಸಂಪಾದನೆ ಯಾವಾಗ ಮಾಡೋದು? ಎಲ್ಲೋ ಒಂದು ಕಡೆ ಶುರು ಮಾಡಬೇಕು. ಯಾವಾಗ ಅನ್ನೋ ಪ್ರಶ್ನೆಗೆ ಯಾರ ಹತ್ರನೂ ಉತ್ತರ ಇರಲ್ಲ. ಆದರೆ ಏನು ಮಾಡದೇ ಇದ್ರೆ ಶುರುನೇ ಆಗಿರಲ್ಲ. ನೀವು ಬರೀ ಇಷ್ಟ ಅಂದ್ಕೊಂಡು ವಾಪಸ್ ಬಂದಿದ್ದೀರಿ. ನಾನು ಮುಂದೆ ಏನು ಅಂತ ಗೊತ್ತಿಲ್ಲದೆ ಚಾಲೆಂಜ್ ಮಾಡಿ ವಾಪಸ್ ಬಂದಿದ್ದೀನಿ. ಮುಂದೇನೋ ಗೊತ್ತಿಲ್ಲ. ಏನ್ರಿ ನೀವು ನನ್ನ ಥರ ಆಗೋಗಿದ್ದೀರಾ? ಯಾಕೆ ಏನಾಯ್ತು? ಯಾಕೆ ಬೇಜಾರಲ್ಲಿದ್ದೀರಾ? ಅಕಸ್ಮಾತ್ ನಾಳೆ ಬೆಳಗ್ಗೆ ಈ ಕೆಲಸ ಆಗಿಲ್ಲ ಅಂದ್ರೆ ನನಗ್ ಬೇಕಾಗಿರೋ ಹೂವು ನನಗ್ ಬೇಕಾಗಿರೋ ಬೆಲೆನಲ್ಲಿ ಸಿಕ್ಕಿಲ್ಲ ಅಂತ ಅರ್ಥ. ಮತ್ತೆ ನಾನು ಬೇರೆ ಕಡೆಯಿಂದ ಹೂ ತರ್ಸ್ಕೋಬೇಕಾಗತ್ತೆ. ಆ ತಪ್ಪಿಗೆ ನಿನಗ್ ಸುಮ್ನೆ ಬಿಡ್ತೀನಿ ಅನ್ಕೋಬೇಡ. ಈ ಚಾಂದಿನಿ ಟೈಮ್ ವೇಸ್ಟ್ ಮಾಡಿದ ಹುಡುಗಿಗೆ ಮತ್ತೆ ಎಲ್ಲೂ ಕಾಂಟ್ರಾಕ್ಟ್ ಸಿಗದೆ ಇರೋ ನೋಡ್ಕೊಳ್ಳೋದು ನನಗ್ ಚೆನ್ನಾಗಿ ಗೊತ್ತು. ಅಷ್ಟೇನಾ? ನಿಮಗೆ ಎಲ್ಲ ಗೊತ್ತಿದೆ. ನೀವೇ ನನಗೆ ಇನ್ಸ್ಪಿರೇಷನ್ ಕೊಟ್ಟವರು. ನೀವು ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ಒಂದ್ಸರಿ ಯೋಚನೆ ಮಾಡಿ, ದಾರಿ ಇದ್ದೇ ಇರತ್ತೆ. ನಿಜವಾಗ್ಲೂ ನಿಮ್ಗೆ ಇನ್ವೆಸ್ಟ್ಮೆಂಟ್ಗೆ ದುಡ್ಡಿಲ್ವಾ? ದುಡ್ಡಿಲ್ವೇ ಇಲ್ಲ ಅಂತ ಅಲ್ಲ, ನನ್ನ ಹತ್ರ ಎಮರ್ಜೆನ್ಸಿಗೆ ಅಂತ 15,000 ಇದೆ. ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಇಟ್ಟಿದ್ದೀನಿ. ಬ್ಯಾಂಕಲ್ಲಿಟ್ಟರೆ ಮನೆಯವ್ರಿಗೆ ಗೊತ್ತಾಗುತ್ತೆ ಅಂತ ಮನೇಲೇ ಇಟ್ಟಿದ್ದೀನಿ. ಅದು ನನ್ನ ಸೇವಿಂಗ್ಸ್. ಅದರಲ್ಲಿ ಹೂ ತಗೋಬೋದು. ಆದರೆ ಲೇಬರು ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಹೆಂಗೆ ಮ್ಯಾನೇಜ್ ಮಾಡೋದು ಅರ್ಥನೇ ಆಗ್ತಿಲ್ಲ. ಅದಕ್ಕೆಲ್ಲ ಯಾಕ್ರಿ ತಲೆ ಕೆಡಿಸ್ಕೋತೀರಾ? ನಾನು ನಿಮ್ಮ ಜೊತೆ ಬರ್ತೀನಿ. ಅದೆಲ್ಲ ಎಲ್ಲಿ ಸಿಗತ್ತೆ ಅಂತ ಗೊತ್ತಿಲ್ಲ, ಆದರೆ ನಾನು ನಿಮ್ಮ ಜೊತೆ ಲೇಬರ್ ಆಗಿ ಬರ್ತೀನಿ. ನೀವು ಹೇಳೋ ಎಲ್ಲ ಕೆಲಸ ನಾನು ಮಾಡ್ತೀನಿ. ನಾಳೆ ನಾನೇ ನಿಮ್ಮ ಲೇಬರ್, ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಕೂಡ ವ್ಯವಸ್ಥೆ ಆಗತ್ತೆ. ನಿಮ್ಮ ಮನೇಲಿ ಬರ್ತಾ ಬರ್ತಾ ಯಾರಿಗೂ ನನ್ನ ಮೇಲೆ ಮರ್ಯಾದೆನೇ ಇಲ್ಲ. ನನ್ನ ಮೇಲೆ ನಮ್ಮ ಅಪ್ಪಂಗೆ ಪ್ರೀತಿ ಇಲ್ಲ ಅಂದ್ಕೊಂಡೆ. ಈಗ ಆ ಲಿಸ್ಟಿಗೆ ನಮ್ಮ ಅಮ್ಮನೂ ಸೇರ್ಕೊಂಡಿದ್ದಾರೆ. ನಾಳೆ ಮನೇಲಿ ಪೂಜೆ ಇದೆ ಅಂತ ನನಗೆ ಹೇಳಲೇ ಇಲ್ಲ ಸ್ಯಾಂಡಿ. ನಿಂಗೆ ಯಾವಾಗಿಂದ ಈ ಪೂಜೆ ಬಗ್ಗೆ ಎಲ್ಲ ಇಂಟ್ರೆಸ್ಟು? ಇಟ್ ಈಸ್ ನಾಟ್ ಅಬೌಟ್ ಪೂಜೆ, ಅದು ನಿಂಗೂ ಗೊತ್ತು. ಡಾಕ್ಟರು ಸ್ಟ್ರೆಸ್ ತಗೋಬೇಡ ಅಂತಾರೆ. ಆದರೆ ಈ ಮನೆಯಲ್ಲಿ ಸ್ಟ್ರೆಸ್ ಎಲ್ಲಿ ಕಡಿಮೆ ಆಗುತ್ತೆ? ಕೈ ಕೊಡಿಲಿ. ಯಾಕೆ? ಕೊಡಿಲಿ. ಸೂಪರ್ ಆಗಿದೆ, ನಿನಗೆ ಸೂಟ್ ಆಗುತ್ತೆ. ನಮ್ಮ ಮನೆಯವ್ರ ಜೊತೆ ಸೇರ್ಕೊಂಡು ನೀನು ನನ್ನ ಆಡ್ಕೋತಿದ್ಯಾ? ನಾನು ಆಡ್ಕೋತಿಲ್ಲ ಅಮ್ಮ, ಫ್ಯೂಚರ್ ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಫ್ಯೂಚರು ಇದೇ ನಮಗೆ ಸಿಗೋದು. ಆಫೀಸಲ್ಲಿ ಕೆಲಸ ಇಲ್ಲ, ಮನೇಲಿ ಜಾಗ ಇಲ್ಲ. ನಾವು ಹೀಗೆ ಇದ್ರೆ ನಮಗೆ ಕೊನೆಯಲ್ಲಿ ಸಿಗೋದು ಇದೆ. ಎಲ್ಲರೂ ಚಾಕ್ಲೇಟ್ ತಿಂದು ಪೇಪರು ನಮಗೆ ಕೊಡ್ತಾರೆ. ಸ್ಟಾಪ್ ಇಟ್ ಸ್ಯಾಂಡಿ. ನನಗೇನು ಸಿಗಬೇಕು ಅಂತಿದ್ಯೋ ಅದು ನನಗೆ ಸಿಗಲೇಬೇಕು. ಅದು ನನ್ನ ಕೈ ಸೇರೋ ತನಕ ನಾನು ಸುಮ್ಮನಿರಲ್ಲ. ಐ ಲೈಕ್ ಇಟ್. Cheers.
ಏನಾಯ್ತು? ಏನ್ ಮಾಡೋದು? ನಮ್ ರೇಟ್ಗೆ ಎಲ್ಲೂ ಕ್ವಾಲಿಟಿ ಹೂ ಸಿಗಲ್ಲ ಅನ್ಸುತ್ತೆ. ಎಲ್ಲ ಬಾಯಿಗೆ ಬಂದ್ ರೇಟ್ ಹೇಳ್ತಿದ್ದಾರೆ. ಇಟ್ಸ್ ಓಕೆ, ಏನು ತಲೆ ಕೆಡಿಸ್ಕೋಬೇಡಿ. ಅಷ್ಟೊಂದು ಅಂಗಡಿ ಇದೆ, ಬನ್ನಿ ಹೋಗಿ ನೋಡೋಣ. ಇವ್ರಿಗೆಲ್ಲ ಸಪ್ಲೈ ಮಾಡೋರು ಒಬ್ರೇ ಆಗಿರ್ತಾರೆ. ಎಲ್ಲ ಒಂದೇ ರೇಟಿಗೆ ಮಾತಾಡ್ಕೊಂಡಿರ್ತಾರೆ. ನಮ್ ರೇಟಿಗೆ ಸಿಗಲ್ಲ ಅನ್ಸುತ್ತೆ. ನೋಡಿ, ಎಲ್ಲ ಟೈಪ್ ಜನ ಇರ್ತಾರೆ. ಜಾಸ್ತಿ ಕೊಟ್ಟು ತಗೊಂಡೋಗೋ ಥರ ಚೀಪಾಗಿ ತಗೊಂಡೋಗೋರು ನಾವಿಲ್ವಾ? ಹಾಗೆ ಕಾಸ್ಟ್ಲಿ ಮಾರೋ ಕಡೆ ಚೀಪಾಗಿ ಮಾರೋರು ಇರ್ತಾರೆ. ಏನ್ ಲಾಜಿಕ್ ರೀ ನಿಮ್ದು? ನಡೀರಿ ಹೋಗೋಣ. ನಾನು ಹೇಳಿರಿಲ್ವಾ, ನಮ್ಗೆ ಬೇಕಾಗಿರೋ ಕ್ವಾಲಿಟಿ ಫ್ಲವರ್ಸು ನಮ್ಮ ಪ್ರೈಸಿಗೆ ಸಿಗತ್ತೆ ಅಂತ. ಹೂ ಏನೋ ಸಿಕ್ತು, ಆದ್ರೆ ಗಾಡಿ ಏನ್ ಮಾಡೋದು? ಅದಕ್ಕೊಂದು ಐಡಿಯಾ ಮಾಡೋಣ. ಅವ್ರಿಗೆ ಬಂದ್ಲಾ? ಇಲ್ಲ ಮೇಡಮ್. ಐ ನ್ಯೂ ಇಟ್. ಇಂಥ ಟೈಮ್ ವೇಸ್ಟ್ ಮಾಡೋರ್ನ ಒಳಗಡೆ ಬಿಟ್ಕೊಂಡಿದ್ದು ನಂದೇ ತಪ್ಪು. ಇನ್ನೊಂದ್ಸತಿ ಯಾವ ವೆಡ್ಡಿಂಗ್ ಕಂಪ್ನಿನಲ್ಲಿ ಅವ್ಳಿಗೆ ಆರ್ಡರ್ ಸಿಗಬಾರ್ದು, ಅವಳು ಆರ್ಡರ್ ಕೇಳಕ್ಕೂ ಹೋಗಬಾರ್ದು. ಹಾಗೆ ಮಾಡ್ಬೇಕು ಅವಳಿಗೆ. ಮೇಡಮ್, ಮೇಡಮ್ ಕಾಫಿ. ವಾಟ್ ನಾನ್ಸೆನ್ಸ್! ನಾನು ನಿನ್ಗೆ ಹೇಳಿದ್ದೇನು 9 ಗಂಟೆ ಒಳಗಡೆ ಹೂ ಬರಬೇಕು ಅಂತ. ವಾಟ್ ಇಸ್ ದ ಟೈಮ್ ನಾವು? 9:10. ಕಾಫಿ ಸಪ್ಲೈ ಮಾಡಕ್ಕೆ ಬಂದಿದ್ಯಾ ಈಗ? ಮೇಡಮ್, ನಿಮಗೆ ಹೇಳಲೇ ಇಲ್ವಾ? 9 ಗಂಟೆಗೆ 10 ನಿಮಿಷ ಇರೋ ಹಾಗೇನೆ ಹೂ ಬಂದಿದೆ. ನಿಮ್ಮ ಟ್ರಕ್ನಲ್ಲಿ ಫಸ್ಟ್ ಲೋಡ್ ಆಗಿರೋದೇನೆ ನಾವು ತಂದಿರೋ ಹೂವು. ನೀವಿನ್ನೂ ನೋಡಿಲ್ಲ ಅಂದ್ರೆ ಹೇಗೆ? ಬೆಳಗ್ಗೆನೆ ಎದ್ದು ಮಾರ್ಕೆಟ್ಗೆ ಹೋಗಿ ತಂದಿರೋಂಥ ಹೂವು, ಅದು ಯಾರ ಮನೆಗೆ ಹೋಗಿ ಸೇರ್ತಿದ್ಯೋ ಏನೋ. ಪುಣ್ಯ ಮಾಡಿದ್ಯಾ ನೀನು. ಶಮಾ, ಟೈಮ್ ಆಗ್ತಾ ಇದೆ, ಟ್ರಕ್ ಹೊರಡ್ಸು. ಓಕೆ ಮ್ಯಾಮ್. ಮ್ಯಾಮ್, ಮತ್ತೆ ನಾನು ಆರ್ಡ್ರು? ನೆನ್ನೆನೆ ಹೇಳಿದ್ನಲ್ಲ, ಇವಾಗ ಆರ್ಡ್ರು ಇಲ್ಲ, ದುಡ್ಡು ಇಲ್ಲ. ಫಂಕ್ಷನ್ ಮುಗಿಬೇಕು, ಕ್ಲೈಂಟ್ ರಿಯಾಕ್ಷನ್ ನೋಡಬೇಕು. ಸಂಜೆ ಬನ್ನಿ ಮಾತಾಡೋಣ. ಮ್ಯಾಮ್, ಮ್ಯಾಮ್, ಇರೋ ಬರೋ ಸೇವಿಂಗ್ಸ್ನೆಲ್ಲ ತಂದು ಇದಕ್ಕೆ ಕೊಟ್ಬಿಟ್ನಲ್ಲಪ್ಪ. ಈಗ ಇವ್ರು ಬೇರೆ ದುಡ್ಡು ಕೊಡಲ್ಲ ಅಂತಿದ್ದಾರೆ. ಅಮಲ, ಎಲ್ಲ ಕಳಶ ರೆಡಿ ಮಾಡಿದ್ದೀನಿ. ಗಣಪತಿ ಪೂಜೆಗೆ ಒಂದೇ ಒಂದು ಕಳಶ ರೆಡಿ ಮಾಡಬೇಕಂತೆ. ರೆಡಿ ಮಾಡಿಬಿಡ್ತೀಯಾ? ಅದನ್ನು ನೀವೇ ಮಾಡಿದರೆ ಆಗ್ತಿತ್ತಲ್ಲ ಅತ್ತೆ, ನಾನೇ ಮಾಡಬೇಕಾ? ಯಾಕೆ? ಪೂಜೆ ಕಣೆ ಇವತ್ತು. ನಿನಗೆ ಮನಸ್ಸಿಲ್ವಾ? ಹೋಗು,
ರೆಡಿ ಮಾಡು, ನಿಂಗೆ ಪುಣ್ಯ ಬರುತ್ತೆ. ಸರಿ. ಈಗ ಏನ್ರಿ ಮಾಡೋದು? ಟೀ ಕುಡಿತೀರಾ? ಹಾ ಟೀ ಕುಡಿತೀರಾ? ಹಾ ಇದು ಗ್ರೀನ್ ಟೀ ಬೇಕಾ ನಿಮ್ಗೆ? ಯಾ ಯಾಕೆ? ಹಾಲು ಹಾಕಿರೋ ಟೀ ಕುಡಿದ್ರೆ ಗಂಟ್ಲಲ್ಲಿ ಇಳಿಯಲ್ವಾ? ಹಾ ಓಕೆ ಪರವಾಗಿಲ್ಲ. ಪರವಾಗಿಲ್ಲ, ಗ್ರೀನ್ ಟೀ ತಂದ್ಕೊಡೋ ಅಷ್ಟು ದುಡ್ಡಿದೆ. ಇದು ಗಂಟೆಲಿ ಇಳಿಲಿಲ್ಲ ಅಂದರೆ ಗ್ರೀನ್ ಟೀ ತಂದ್ಕೊಡ್ತೀನಿ. ಇದೆಲ್ಲ ಡವ್ ಬೇಡ, ನಾನು ಸುಮ್ಮನೆ ಕೇಳಿದ್ದು ಅಷ್ಟೆ. ಬೇಜಾರಾಗಿರೋ ಥರ ಆ್ಯಕ್ಟ್ ಮಾಡಿದ್ರು ನಾನು ಗ್ರೀನ್ ಟೀ ತಂದ್ಕೊಡಲ್ಲ. ಒಂದು ಗ್ರೀನ್ ಟೀಗೋಸ್ಕರ ಇಷ್ಟೊಂದೆಲ್ಲ ಬೇಜಾರಾಗಲ್ಲ ಅಂತ ಗೊತ್ತಿದೆ. ಪರವಾಗಿಲ್ಲ, ಕುಡೀರಿ. ಕುಡಿತಿದ್ದೀನಲ್ಲ, ಮತ್ತೆ ಯಾಕೆ ಅದೇ ಹೇಳ್ತಿದ್ದೀರಾ? ನಿಜವಾಗ್ಲೂ ಬೇಜಾರಲ್ಲಿದ್ದೀರಾ? ಯಾಕೆ, ಏನಾಯ್ತು? ಪರವಾಗಿಲ್ಲ ಹೇಳ್ರಿ, ಆಯಿತು. ನಾನೇನೋ ತಮಾಷೆ ಮಾಡಿದೆ. ಇರೋ ದುಡ್ಡನ್ನ ಮ್ಯಾನೇಜ್ ಮಾಡಬೇಕು ಆ ಅರ್ಥದಲ್ಲಿ ಹೇಳಿದೆ ಅಷ್ಟೇ. ಅದಲ್ಲ ರೀ, ಅಲ್ಲಿ ಫ್ಲವರ್ ಕಳಿಸ್ತೀವಲ್ಲ, ಅದನ್ನ ನೋಡಿ ಏನೋ ನೆನಪಾಯ್ತು. ನೋಡಿ ನೆನಪಾಯ್ತಾ? ಏನು? ಮಾಮ್, ಅಮ್ಮನ ನೆನಪಾಯ್ತು.